ವಿಫೋರ್ ನ್ಯೂಸ್ಗೆ ಸ್ವಾಗತ. ಕತೆ ಕಾರಣಗಳ ನಡುವೆ ರಾಜಕೀಯ ಚುನಾವಣೆಯ ಕಾವಿನಲ್ಲಿ ಬೇಯ್ತಾ ಇದೆ. ರಷ್ಯಾದಲ್ಲಿ ಚುನಾವಣೆ ನಡೆದಿದೆ. ಹಾಗೋ ಹೀಗೋ ಹೇಗೋ ಅಧ್ಯಕ್ಷಗಿರಿಯನ್ನು ಉಳಿಸಿಕೊಳ್ಳುವಂಥ ಪುತಿನ್ ಅವರ ಚಾಕಚಕ್ಯತೆ ಬಗೆಗೆ ಚರ್ಚೆ ಆಗ್ತಾ ಇದೆ ಹೊರತು ಹೊಸ ಸರ್ಕಾರ ಬರುವ ಬಗೆಗೆ ಅಲ್ಲಿ ಯಾವುದೇ ಮಾತಿಲ್ಲ. ಅಲ್ಲಿನ ಮಾಧ್ಯಮಗಳು ಕೂಡ 75% ಮತ ಪಡೆದು ಪುತಿನ್ ಮತ್ತೆ 5ನೇ ಬಾರಿ ಅಧಿಕಾರಕ್ಕೆ ಬರ್ತಾರೆ ಅಂತ ಬರೆದಿದ್ದಾರೆ. ಅದು ಇಂದು ಸಂಜೆ ಅಥವಾ ನಾಳೆ ಗೊತ್ತಾಗ್ತದೆ. ಮೊನ್ನೆ ಪ್ರಧಾನಿ ಮೋದಿಯವರು ಮತ್ತು ಬ್ರಿಟನ್ ಪ್ರಧಾನಿ ಸುನಕ್ ಅವರು ಫೋನಿನ ಮೂಲಕ ರಾಜಕೀಯ ಚರ್ಚೆಯನ್ನು ಮಾಡಿದರು. ಅದರ ನಿಟ್ಟಿನಲ್ಲಿ ಅಧಿಕಾರಿಗಳ ಮಟ್ಟದ ಸಭೆ ನಿನ್ನೆ ನಡೆದಿದ್ದು, ಬ್ರಿಟನ್ ಅಧಿಕಾರಿಗಳು ಸ್ಪಷ್ಟವಾಗಿ ಚುನಾವಣೆ ಮುಗಿಯುವವರೆಗೆ ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಮಾತ್ರವಲ್ಲ, ಇದೇ ವರ್ಷ ಬ್ರಿಟನ್ನಿನಲ್ಲಿ ಕೂಡ ಚುನಾವಣೆ ನಡೀತದೆ. ಭಾರತದಲ್ಲಿ ಚುನಾವಣೆಯ ಬಗ್ಗೆ, ಒಪ್ಪಂದಗಳ ಬಗ್ಗೆ ಹೆಚ್ಚಿನ ಬದ್ಧತೆ ಕಾಣುವುದಿಲ್ಲ. ಆದರೆ ಬ್ರಿಟನ್ನಿನಲ್ಲಿ ಒಪ್ಪಂದಗಳ ಬಗ್ಗೆ ಬದ್ಧತೆ ತಪ್ಪಿದರೆ ಜನರಲ್ಲಿ ರಾಜಕೀಯ ಪಕ್ಷಗಳ ವಿರುದ್ಧ ಸಿಡಿದೇಳ್ತಾರೆ. ಹಾಗಾಗಿ ರಾಜಕೀಯ ಮಟ್ಟದ ಈ ಅಧಿಕಾರಿ ಮಟ್ಟದ ಸಭೆಯಲ್ಲಿ ಯಾವುದೇ ಒಪ್ಪಂದ ಚುನಾವಣೆ ಮುಗಿಯುವವರೆಗಿಲ್ಲ. ಚುನಾವಣೆ ಮುಗಿಯುವವರೆಗೆ ಇಲ್ಲ ಅಂದರೆ ಭಾರತದ ಚುನಾವಣೆ ಮಾತ್ರವಲ್ಲ, ಬ್ರಿಟನ್ನಿನ ಚುನಾವಣೆ ಮುಗಿಯುವವರೆಗೂ ಇರುವುದಿಲ್ಲ. ಇನ್ನು ಮುಕ್ತ ವ್ಯಾಪಾರ ಮೊದಲಿಂದ ಇರುವಂಥ ಒಪ್ಪಂದ ಅವೆಲ್ಲ ನಡೀತಾ ಇರ್ತವೆ. ಇನ್ನೂ ಒಂದು ಅತಿ ಮುಖ್ಯವಾದ ವಿಷಯ ಅಂತೇಳಿದರೆ, ಈ ವರ್ಷಾಂತ್ಯದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷೀಯ ಚುನಾವಣೆ ಕೂಡ ನಡೀತದೆ. ಅದಕ್ಕೆ ಇವಾಗ ಪ್ರಾಂತೀಯ ಮಟ್ಟದಲ್ಲಿ ಅಭ್ಯರ್ಥಿ ಯಾರು, ಅಲ್ಲಿ ಅಭ್ಯರ್ಥಿಗಳನ್ನು ಕೂಡ ಚುನಾವಣೆ ಮೂಲಕ ತೀರ್ಮಾನ ಮಾಡ್ತಾರೆ. ಪ್ರಾಂತ್ಯಗಳಲ್ಲಿ ಒಬ್ಬ ಅಭ್ಯರ್ಥಿ ಯಾವ ಮಟ್ಟದ ಜನಾಭಿಪ್ರಾಯವನ್ನು ಗಳಿಸಿದ್ದಾನೆ, ಸದಸ್ಯರ ಬೆಂಬಲವನ್ನು ಗಳಿಸಿದ್ದಾನೆ ಅನ್ನೋದರ ಮೇಲೆ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ. ಆ ಆಯ್ಕೆಯ ಮೇಲೆ ಅಭ್ಯರ್ಥಿ ಅಂತಿಮಗೊಳ್ಳುತ್ತದೆ. ಈಗಿನ ಇದನ್ನು ನೋಡಿದರೆ ಹಾಲಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಅವರೇ ಮತ್ತೆ ಚುನಾವಣೆಯನ್ನು ಎದುರಿಸುವ ಸ್ಥಿತಿ ಇದೆ. ಅದು ಅಂತಿಮಗೊಳ್ಳುವ ಒಂದು ಸೂಚನೆ ಬರುವವರೆಗೆ ಮಾತಾಡಿ. ಇನ್ನು ಚುನಾವಣೆ ಅಮೆರಿಕದಲ್ಲಿ ಈ ವರ್ಷದ ಅಂತ್ಯಕ್ಕೆ ನಡೆದರೂ ಕೂಡ ಗೆದ್ದವರು ಅಧಿಕಾರದ ಗದ್ದುಗೆ ಏರುವುದು ಮೊದಲ ವರ್ಷದ ಜನವರಿಯಲ್ಲಿ, ಅಂದರೆ 2025 ಜನವರಿಯಲ್ಲಿ. ಇಂದು ಪ್ರಧಾನಿ ಮೋದಿಯವರು, ಭಾರತದ ಪ್ರಧಾನಿ ಮೋದಿಯವರು ಈಗಾಗಲೇ ಕಲಬುರಗಿಗೆ ಬಂದಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಪ್ರಧಾನಿಗಳು ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾರೆ. ಅದು ಕಾಂಗ್ರೆಸ್ನವ್ರು ಇರ್ಬೋದು, ಜನತಾದವರು ಇರ್ಬೋದು, ಎಲ್ಲವರು ಇರ್ಬೋದು. ಆದರೆ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿಗಳು ಕೆಲವು ಆರಿಸಿದ ಕ್ಷೇತ್ರಗಳಲ್ಲಿ ಬಂದು ಪ್ರಚಾರ ಮಾಡ್ತಾರೆ. ಆದರೆ ಮೋದಿಯವರು ಪ್ರಧಾನಿ ಕಚೇರಿಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ಸಂಘ ಪರಿವಾರದ ಪ್ರಚಾರಕನಂತೆ ಚುನಾವಣಾ ಪ್ರಚಾರದಲ್ಲಿ ಈಡುಗೊಳ್ತಾ ಇರೋದು ಕಳೆದ 10 ವರ್ಷಗಳಿಂದಲೂ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ಕೂಡ ಹೊಸತೇನಲ್ಲ. ಹಿಂದಿನ ಪ್ರಧಾನಿಗಳು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ 1 ಸಭೆ 2 ಸಭೆ ಎಲ್ಲಿ ಬಂದು ಮಾತಾಡಿದರೆ ಹೆಚ್ಚು. ಹಿಂದಿನ ಎಲ್ಲ ಪ್ರಧಾನಿಗಳು ನೆಹರು ಕಾಲದಿಂದ, ಅಥವಾ ಜನತಾದ ಮೊರಾರ್ಜಿಯವರು ಇರ್ಬೋದು, ಅಥವಾ BJPಯವರಾದ ವಾಜಪೇಯಿಯವರೇ ಇರ್ಬೋದು. ಆದರೆ ಮೋದಿಯವರು ಆರಂಭದಲ್ಲೇ 10 ದಿನಗಳ ಪ್ರಚಾರ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅನ್ನೋದು ಆಡಳಿತ ಯಾವ ಕಡೆಗೆ ಪ್ರಚಾರವನ್ನೇ ನಂಬಿಕೊಂಡಿದೆ ಅನ್ನೋದ್ರ ಮೇಲೆ ಕಂಡು ಬರ್ತಾ ಇದೆ. ಕಲಬುರಗಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಿದರೆ, ಅದು ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ಸಿನ
ಅಧ್ಯಕ್ಷರ ಊರು ಅದು, ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಊರು. ಪ್ರಮುಖ ಪ್ರತಿಪಕ್ಷದ ಅಧ್ಯಕ್ಷರ ಊರಿನಿಂದಲೇ ಪ್ರಚಾರ ಮಾಡುವಂಥ ಒಂದು ಟ್ರೆಂಡನ್ನು ಅವರು ಕಳೆದ ವರ್ಷವೇ ಹುಟ್ಟಾಕಿದ್ರು. ಇವೆಲ್ಲದರ ನಡುವೆ ಇಂದು ಬೆಳಿಗ್ಗೆ, ಶನಿವಾರ ಬೆಳಿಗ್ಗೆ, ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರು ದಿಲ್ಲಿ ಕೋರ್ಟಿಗೆ ಹಾಜರಾದರು. ಜಾರಿ ನಿರ್ದೇಶನಾಲಯದವರು ಅವರಿಗೆ 8 ಸಮನ್ಗಳನ್ನು ಕೊಟ್ಟಿದ್ದರು. 8 ಸಮನ್ಗಳಿಗೂ ಅವರು ಕ್ಯಾರೆ ಅನ್ನಲಿಲ್ಲ. ಜಾರಿ ನಿರ್ದೇಶನಾಲಯವರು ನನ್ನನ್ನು ಬಂಧಿಸಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೇಜ್ರಿವಾಲ್ ಇದ್ದರು. ಆದರೆ ಜಾರಿ ನಿರ್ದೇಶನಾಲಯದವರು ಅವರನ್ನು ಬಂಧಿಸುವ ಬದಲು ಸಮನ್ಸಿಗೆ ಕ್ಯಾರೆ ಅನ್ನುತ್ತಿಲ್ಲ ಅಂತ ಕೋರ್ಟಿಗೆ ಕೇಸನ್ನು ಒಯ್ದರು. ಹಾಗಾಗಿ ಕೋರ್ಟ್ ಸಮನ್ಸ್ ನೀಡಿತು. ಕೋರ್ಟ್ ಸಮನ್ಸ್ ನೀಡಿದ ಮೇಲೆ ಹೋಗದೇ ಇರುವುದು ಸರಿಯಾಗೋದಿಲ್ಲ ಅಂತ ಬೆಳಿಗ್ಗೆ ಕೇಜ್ರಿವಾಲ್ ಅವರು ಕೋರ್ಟಿಗೆ ಹಾಜರಾಗಿದ್ದಾರೆ. ಹಾಗೂ ಹಾಜರಾದ ಬೆನ್ನಿಗೆ ಜಾಮೀನನ್ನು ಕೂಡ ಪಡೆದಿದ್ದಾರೆ. ಷರತ್ತಿನ ಮೇಲೆ ಬಾಂಡ್ ತೆಗೆದುಕೊಂಡು ಅವರಿಗೆ ಬೆಳಿಗ್ಗೆ ಜಾಮೀನು ಕೂಡ ಸಿಕ್ಕಿದೆ. ಇದೇ ದಿಲ್ಲಿಗೆ ಜಾರಿ ನಿರ್ದೇಶನಾಲಯದವರು ನಿನ್ನೆ ಸಾಯಂಕಾಲ ಕವಿತಾ ಅವರನ್ನು, ತೆಲಂಗಾಣ ವಿಧಾನ ಪರಿಷತ್ತಿನ ಸದಸ್ಯೆ, ಮಾಜಿ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಅವರನ್ನು ಬಂಧಿಸಿ ಇಂದು ದಿಲ್ಲಿಗೆ ಕರೆದೊಯ್ದಿದೆ. ಕವಿತಾ ಅವರ ವಿಚಾರಣೆಯನ್ನು ಕಳೆದ ವರ್ಷ ಕೂಡ ಮಾಡಿತ್ತು. ಕವಿತಾ ಅವರ ಕೇಸು ಮತ್ತು ದಿಲ್ಲಿ ಕೇಸು ಏನು ಅಂತ ಹೇಳಿದರೆ, ದಿಲ್ಲಿಯಲ್ಲಿ ಕಳೆದ ವರ್ಷ ಅಂದರೆ 1.5 ವರ್ಷ ಆಯಿತು, ಅಬಕಾರಿ ನಿಯಮಗಳನ್ನು ಬದಲಿಸಲಾಯಿತು. ಈ ಅಬಕಾರಿ ನಿಯಮ ಬದಲಾವಣೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎಂದು ಆಮ್ ಆದ್ಮಿ ಪಕ್ಷದ ವಿರುದ್ಧ ಜಾರಿ ನಿರ್ದೇಶನಾಲಯದವರು ಮತ್ತು ತೆರಿಗೆ ಇಲಾಖೆಯವರು ಮುಗಿಬಿದ್ದಿದ್ದರು. ಆ ಸಂಬಂಧ ಆಮ್ ಆದ್ಮಿ ಪಕ್ಷದ ಮಂತ್ರಿಗಳ, ಸಿಸೋಡಿಯಾ ಮೊದಲಾದ ಮಂತ್ರಿಗಳ ಬಂಧನ ಕೂಡ ಆಗಿದೆ. ನಕಲಿ ಹೆಸರಿನಲ್ಲಿ ಅಬಕಾರಿ ವಿತರಣೆ ಪಡೆದಿದ್ದಾರೆ ಅನ್ನೋದರಲ್ಲಿ ಕವಿತಾ ಅವರ ಹೆಸರು ಬಂದೆ. ಅದು ದಕ್ಷಿಣದ ಒಂದು ಕಂಪನಿ ದಿಲ್ಲಿ ಮದ್ಯ ವಿತರಣೆಯನ್ನು ಪಡೆದಿದೆ. ಕವಿತಾ ಅವರು ಅದರಲ್ಲಿ ಪಾಲ್ದಾರರು. ನಕಲಿ ಹೆಸರಿನಲ್ಲಿ ಅವರಲ್ಲಿ 100 ಕೋಟಿಯನ್ನು ಪಡೆದಿದ್ದಾರೆ ಎನ್ನುವಂಥ ಆಪಾದನೆ ಅವ್ರ ಮೇಲಿದೆ. ತೆಲಂಗಾಣದಲ್ಲಿ BRS ಪಕ್ಷ ಸೋತಿದ್ರೂ ಪ್ರಮುಖ ಪ್ರತಿಪಕ್ಷವಾಗಿದೆ. ಕವಿತಾ ಅವರ ಬಂಧನ BJPಗೆ ವರವಾಗುವ ಬದಲು ತೆಲಂಗಾಣದಲ್ಲಿ BRS ಪರ ಗಾಳಿಯನ್ನೇ ಎಬ್ಬಿಸಬಹುದು ಅನ್ನುವಂಥ ಒಂದು ವಾದವನ್ನು ರಾಜಕೀಯ ಪಂಡಿತರು ಮಂಡಿಸಿದ್ದಾರೆ. ಈ ಗಾಳಿಯಿಂದ ಅಂಥ ವಿಶೇಷವೇನಾಗೋದಿಲ್ಲ. ತೆಲಂಗಾಣದಲ್ಲಿ BJPಯ ಬಲ ಅದು ಒಂದು ಮಿತಿಯಲ್ಲಿರುವಂಥದ್ದು. ದಿಲ್ಲಿಯ ಈ ರಾಜಕೀಯದ ನಂತರ ಹೇಳೋದಾದರೆ, ಇವಾಗ ಕೇಂದ್ರೀಯ ತನಿಖಾ ಸಂಸ್ಥೆಗಳ ದಾಳಿ ಮತ್ತು ತೆರಿಗೆ ದಾಳಿ, ಆದಾಯ ತೆರಿಗೆ ಇಲಾಖೆಯ ದಾಳಿ ಹೇಳುವಾಗ ಆಂಟೋನಿಯೋ ಮಾರ್ಟಿನ್ ದೊಡ್ಡ ತೆರಿಗೆ ಕಳ್ಳ ಅಂತ ಅವನ ಮೇಲೆ ಕೇಸಿದೆ. ಕೊಯಮತ್ತೂರು ಮೂಲದ ಈತ ಮ್ಯಾನ್ಮಾರ್ಗೆ ಹೋಗಿ ಭಾರತಕ್ಕೆ ಬಂದು ನಾನಾ ರಾಜ್ಯಗಳಲ್ಲಿ ಲಾಟರಿ ಮತ್ತು ಇನ್ನಿತರ ಹೋಟೆಲ್ ಇನ್ನಿತರ ವ್ಯವಹಾರಗಳಲ್ಲಿ ತೊಡಗಿರುವವನು. ಇವನ ಹೋಟೆಲ್ ಮತ್ತು ಫ್ಯೂಚರ್ ಗೇಮಿಂಗ್ನಲ್ಲಿ ತೆರಿಗೆ ವಂಚನೆ ನಡೆದಿದೆ ಅಂತ ತೆರಿಗೆ ಇಲಾಖೆ ಆಪಾದನೆ ಮಾಡಿದೆ. ಮಾಡಲಿ, ಅದರಲ್ಲೇನೋ ಹೊಸ್ತೇನಲ್ಲ. ತೆರಿಗೆ ವಂಚನೆ ಮಾಡೋರು ಇರ್ತಾರೆ, ಅವರನ್ನು ಹಿಡಿಯುವ ಕೆಲಸ ಆದಾಯ ತೆರಿಗೆ ಇಲಾಖೆಗೆ ಸೇರಿದೆ. ಆದರೆ ತೆರಿಗೆ ವಂಚನೆ ಮಾಡಿದೆ ಅಂತ ಆಪಾದನೆ ಮಾಡಿದರೂ ಕೂಡ ಸ್ಯಾಂಟಿಯಾಗೋ ಮಾರ್ಟಿನ್ ಸಂಸ್ಥೆಗಳ ಮೇಲೆ ಕೇಂದ್ರದ ತನಿಖಾ ಸಂಸ್ಥೆಗಳಾಗಲಿ ಆದಾಯ ತೆರಿಗೆ ಇಲಾಖೆಯವರಾಗಲಿ ಯಾಕೆ ದಾಳಿ ಮಾಡಿಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಅವರು ಅತಿ ಹೆಚ್ಚು ತೆಂಗಣ ಭಾರತದಲ್ಲಿ ಅತಿ ಹೆಚ್ಚು ಚುನಾವಣಾ ಬಾಂಡ್ ಖರೀದಿ ಮಾಡಿದ್ದಾರೆ. ಚುನಾವಣಾ ಬಾಂಡ್ ಖರೀದಿ ದೊಡ್ಡ ಮೊತ್ತದ ಚುನಾವಣಾ ಬಾಂಡ್ ಖರೀದಿ ಮಾಡಿದ್ದಕ್ಕೋಸ್ಕರ ಅವರ ತೆರಿಗೆ ವಂಚನೆ ಬಗ್ಗೆ ದಾಳಿ ಆಗಿಲ್ಲವೋ ಅನ್ನುವ ಪ್ರಶ್ನೆ ಖಂಡಿತವಾಗಿ ಹೇಳ್ತದೆ. ಅದಕ್ಕೂ ಉತ್ತರ ಬೇಕಾಗ್ತದೆ. ಇನ್ನು ದಿಲ್ಲಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ವಿಷಯ ಕೂಡ ಇದೆ. ದಿಲ್ಲಿಯಲ್ಲಿ ಹಿಂದೆ ಕಾಂಗ್ರೆಸ್
7ಕ್ಕೆ 7 ಲೋಕಸಭಾ ಸ್ಥಾನಗಳನ್ನು ಗೆದ್ದದ್ದುಂಟು. BJP ಮೊದಲ ಬಾರಿಗೆ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ 7ಕ್ಕೆ 7 ಸ್ಥಾನಗಳನ್ನು ಕೂಡ ಗೆದ್ದಿತ್ತು. ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷ ಕೂಡ ಗೆಲ್ಲಿಲ್ಲ. ಹಿಂದೆ ಗ್ಯಾರಂಟಿ ಗೆಲುವು ಕಾಣುತ್ತಿದ್ದ ಕಾಂಗ್ರೆಸ್ ಕೂಡ 1 ಸ್ಥಾನವನ್ನು ಗೆಲ್ಲಲಿಲ್ಲ. 7 ಸ್ಥಾನಗಳನ್ನು ದಿಲ್ಲಿಯ 7 ಸ್ಥಾನಗಳನ್ನು BJP ಗೆದ್ದಿತ್ತು. ಆದರೆ ಅಲ್ಲಿ 7 ಸಂಸದರು ಸಂಸತ್ತಿನಲ್ಲಿ ಏನು ಮಾಡಿದರು, ಏನೂ ಮಾಡಿಲ್ಲ ಅನ್ನುವಂಥದ್ದು ಇರುವಂಥ ಆರೋಪ. ಈ ಆರೋಪವನ್ನು ಜನರು ಮಾಡಿದ್ದರು, ಆದರೆ BJP ಅದನ್ನು ಒಪ್ಪಿಕೊಂಡಿದೆ. ಹೇಗೆ ಒಪ್ಪಿಕೊಂಡಿದೆ? 7 ಜನರಲ್ಲಿ 6 ಜನರಿಗೆ ಟಿಕೆಟೇ ಕೊಟ್ಟಿಲ್ಲ. ದಿಲ್ಲಿಯ 7 ಸಂಸದರಲ್ಲಿ 6 ಜನರಿಗೆ, ಹಾಲಿ ಸಂಸದರಿಗೆ ಟಿಕೆಟ್ ಕೊಡದೆ ಒಬ್ಬರನ್ನು ಮಾತ್ರ ಉಳಿಸಿಕೊಂಡಿದೆ. ಆ ಒಂದು ವಿಷಯದಿಂದಲೇ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಕೆಲಸ ಮಾಡದವರನ್ನು ಮನೆಗೆ ಕಳಿಸೋದು ಒಂದಲ್ಲ, ಹೆಸರು ಕೆಡಿಸಿಕೊಂಡವರನ್ನು ಮನೆಗೆ ಕಳಿಸುವ ಮೂಲಕ ಹೊಸ ಮುಖಗಳನ್ನು ಪರಿಚಯಿಸುವ ಹೊಸ ಮುಖಗಳನ್ನು ಪರಿಚಯಿಸುವುದು ಒಳ್ಳೆಯದೇ. ಆದರೆ ಹಳೆಯ ಹುಳುಕನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಹೊಸ ಮುಖ ಪರಿಚಯ ಮಾಡಿದರೆ ಕಷ್ಟ. ಚುನಾವಣಾ ಬಾಂಡ್ ಇರ್ಬೋದು, ಇನ್ನೊಂದು ವಿಷಯ ಇರ್ಬೋದು. ಉದಾಹರಣೆ ಪಾಕಿಸ್ತಾನವನ್ನೇ ತೆಗೆದುಕೊಳ್ಳಿ. ಪಾಕಿಸ್ತಾನದ ಬಗ್ಗೆ ನಿನ್ನೆ ಒಂದು ಇದು ಬಂದಿದೆ. ಚುನಾವಣಾ ಬಾಂಡ್ ಮೂಲಕ ಅಲ್ಲಿಯ ಒಂದು ಕಂಪನಿ BJPಗೆ ದೇಣಿಗೆ ಕೊಟ್ಟಿದೆ ಅಂತ ಒಂದು ಸುದ್ದಿ ಬಂದಿತ್ತು. ಇವತ್ತೇ ಏನು ಸುದ್ದಿ ಬಂದಿದೆ ಅಂತ, ಕಂಪನಿಯ ಪಾಕಿಸ್ತಾನದಲ್ಲಿ ಅಂತ ಪಾಕಿಸ್ತಾನ ಸರ್ಕಾರವೇ ಹೇಳಿದೆ. 1 ದಿವಸದೊಳಗಡೆ ಪಾಕಿಸ್ತಾನ ಸರ್ಕಾರ ಹೇಗೆ ನಮ್ಮಲ್ಲಿ ಆ ಕಂಪನಿ ಇಲ್ಲ ಅಂತ ಹೇಳ್ತು? ಈ ಸುದ್ದಿಗಳೇ ದೊಡ್ಡ ಬೋಗಸ್ ಇರುವಂತೆ ಕಾಣ್ತಾ ಇದೆ. ಇವೆಲ್ಲದರ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇನ್ನೂ ತನ್ನ ಉತ್ತರವನ್ನು ಕಂಡುಕೊಂಡಿಲ್ಲ. ಮಂಗಳೂರಿನಲ್ಲಿ ಹಲವು ಹೆಸರುಗಳು ಮೂಲೆಗೆ ತಳ್ಳಲ್ಪಟ್ಟು ಈಗ ಕಾಂಗ್ರೆಸ್ನಲ್ಲಿ ಬಿರುವರೊಬ್ಬರಿಗೆ ಟಿಕೆಟ್ ಕೊಡುವುದನ್ನುವಂಥ ಹೆಸರು ಮುಂದೆ ಬಂದಿದೆ. ಆದರೆ ಅದನ್ನು ನಾವು ಕೊಡುವುದಿಲ್ಲ. ಅದೇ ರೀತಿ DK ಸುರೇಶ್ ಅವರದು ಒಬ್ಬರದು ಖಚಿತ ಅಲ್ಲಿ. ಹಾಗೆ 1-2 ಹೆಸರುಗಳು ಮಾತ್ರ ಖಚಿತ ಇದ್ದು ಬೇರೆ ಅಭ್ಯರ್ಥಿಗಳ ಬಗ್ಗೆ ಯಾವುದನ್ನು ಹೇಳಲಿಕ್ಕಾಗೋದಿಲ್ಲ. ಮಂಗಳೂರಿನಲ್ಲಿ ಪದ್ಮರಾಜ್ ಅವರಿಗೆ ಕೊಡ್ಬೋದು, ಬಿಡ್ಬೋದು. ಆದರೆ ಈಗ ಸದ್ಯಕ್ಕಂತೂ ಅವರ ಹೆಸರು ಮುಂದೆ ಇದೆ. ಆದರೆ ಪಟ್ಟಿ ಇನ್ನು ಬಿಡುಗಡೆ ಆಗದೇ ಇರುವುದರಿಂದ ಯಾವುದನ್ನು ನಿಶ್ಚಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಪಟ್ಟಿ ಬಿಡುಗಡೆ ಆದಾಗ ಬಂಡಾಯ ಹೇಳುವುದು ಎಲ್ಲ ಪಕ್ಷಗಳಲ್ಲಿ ಇರುವಂಥದ್ದೇ ಆಗಿದೆ. ಹಾಗಾಗಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಂಡಾಯವಾಗಿ ಸ್ಪರ್ಧಿಸ್ತೇನೆ ಅಂತ ಹೇಳಿದ್ದಾಗಲಿ, ಮಾಧುಸ್ವಾಮಿ ಅವರು ಟಿಕೆಟ್ ಪಡೆದ BJP ಅಭ್ಯರ್ಥಿ ನನ್ನ ಮನೆಗೆ ಬರಬಾರ್ದು ಅಂದದ್ದಾಗಲಿ, ಬೆಳಗಾವಿಗೆ ಟಿಕೆಟ್ ಕೇಳಲು ಬಂದ ಶೆಟ್ಟರ್ ಅವರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ದಾಗಲಿ, ಇವೆಲ್ಲ ವಿಶೇಷಗಳು. ಆಡಿಸೋ ಚುನಾವಣಾ ಕಾಲದಲ್ಲಿ ಟಿಕೆಟ್ಗಾಗುವ ಜಗಳಗಳಲ್ಲಿ ಇದು ಕೂಡ. ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಯಾವುದೇ ಆಳುವ ಪಕ್ಷ ಇರುವಾಗ ಉದ್ಯಮಿಗಳು ಆಳುವ ಪಕ್ಷದವನಿಗೆ ಹೆಚ್ಚು ದೇಣಿಗೆ ಕೊಟ್ಟರೆ ಪ್ರತಿಪಕ್ಷದವನಿಗೆ ಕಡಿಮೆ ದೇಣಿಗೆ ಕೊಡ್ತಾರೆ. ಅದು ಗೊತ್ತಿರುವಂಥ ಸಂಗತಿ. ಚುನಾವಣಾ ಬಾಂಡ್ನಲ್ಲಿ ಮುಕ್ಕಾಲಂಶ ಹಣವನ್ನು BJPಗೆ ಸಂದಾಯ ಮಾಡಿದ್ದರೆ ಅದನ್ನು ಒಂದು ಕಾರಣ ಅಂತ ತಿಳ್ಕೊಳ್ಬೋದು. ಈ ರೀತಿ ಚುನಾವಣಾ ಟ್ರೆಂಡ್ ಹೊರಟಿದ್ದು ಇನ್ನೇನು 7 ಹಂತಗಳಲ್ಲಿ ಇರಬಹುದಾದ ಚುನಾವಣಾ ಪಟ್ಟಿ ಬರಲಿಕ್ಕಿದೆ. ಚುನಾವಣೆ ನಡೆದು ಭಾರತದಲ್ಲಿ ಹೊಸದೊಂದು ಸರ್ಕಾರ ಬರಲಿಕ್ಕಿದೆ. ಅದು ಇಂಡಿಯಾ ಮೈತ್ರಿ ಸರ್ಕಾರವೋ ಅಥವಾ ಅಬ್ಕಿ ಬಾರ್ ಇದು 400 ಪಾರ್ ಅಂತೆ ಅವ್ರದ್ದು. 400 ಪಾರ್ ಅಂತ ಮೊದಲೇ ಹೇಳ್ಕೊಂಡು ಅದಕ್ಕೆ ಕೆಲಸ ಮಾಡೋದೇನು ಸರಿ, ಎಲ್ಲ ಪಕ್ಷಗಳು ಕೂಡ ಗೆಲ್ಲಲಿಕ್ಕಂತೇಳಿ ಚುನಾವಣೆಗೆ ಎದುರಿಸ್ತವೆ. ಆದರೆ ಮೊದಲೇ ಒಂದು ಸಂಖ್ಯೆಯನ್ನು ಕೊಟ್ಟು ನಾವು ಖಂಡಿತ ಗೆಲ್ತೇವೆ ಅಂತ ಹೇಳುವುದು ಕೆಲವೊಂದು ಸಂಶಯಗಳಿಗೆ ಕಾರಣ ಆಗ್ತವೆ. ಇಲ್ಲಿಗೆ ಇಂದಿನ ಕತೆ ಕಾರಣ ನಿಲ್ಲುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ವಂದನೆಗಳು.